ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾಯಕರ ಮನಸ್ಥಿತಿ ಹೇಗಿದೆ? ಇಡೀ ಪ್ರಜ್ವಲ್ ರೇವಣ್ಣ ಈ ಪ್ರಕರಣ ಏನಿದೆ ಅದು ಜೆಡಿಎಸ್ ಪಾಳೆಯಕ್ಕೆ ದೊಡ್ಡ ಮುಜುಗರ. ಇದನ್ನ ಪ್ಯಾಚಪ್ ಮಾಡೋ ದೊಡ್ಡ ಕೆಲಸ ದೇವೇಗೌಡರ ತಲೆ ಮೇಲೆ ಬಂದು ಕೂತಿದೆ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಸ್ವರೂಪ್ ಪ್ರಕಾಶ್ ಅವರ ಜೊತೆಯಲ್ಲಿ, ಹಾಗೆ ಇತರೆ ಜೆಡಿಎಸ್ನ ಸ್ಥಳೀಯ ಮಟ್ಟದ ನಾಯಕರ ಜೊತೆಯಲ್ಲಿ 2 ಗಂಟೆಗೂ ಅಧಿಕ ಸಮಯ ದೇವೇಗೌಡರು ಚರ್ಚೆ ಮಾಡಿದ್ದಾರೆ. ನಾನಿದ್ದೀನಿ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ, ರಿಸಲ್ಟ್ ಬರಲಿ, ಹಾಸನಕ್ಕೆ ಬರ್ತೀನಿ ಅಂತ ಹೇಳಿ ಅಭಯ ನೀಡಿದ್ದಾರಂತೆ ದೇವೇಗೌಡರು. ಇಂಥ ಮಾತುಗಳ ಆಡೋ ಸಂದರ್ಭದಲ್ಲಿ ಅವ್ರ ಮನಸ್ಸಿನ ಆಳದಲ್ಲಿ ತಮ್ಮ ಮೊಮ್ಮಗನ ವಿರುದ್ಧವಾಗಿ, ಮಗನ ವಿರುದ್ಧವಾಗಿ ಈ ಕೇಳೋಕ್ ಸಿಗ್ತಿರುವ ಇಂಥ ಅಸಹ್ಯ ಅನಿಸುವಂತಹ ಆರೋಪಗಳು ಚುಚ್ಚಿರುತ್ತೆ. ಆದರೂ ಕೂಡ ಪಕ್ಷದ ವರಿಷ್ಠ ನಾಯಕನಾಗಿ ಇತರೆ ನಾಯಕರನ್ನ ಸಮಾಧಾನ ಪಡಿಸೋದು ಕೂಡ ದೇವೇಗೌಡರ ಜವಾಬ್ದಾರಿ. ಆ ಕೆಲಸವನ್ನ ಈ ವಯಸ್ಸಿನಲ್ಲೂ 90ಕ್ಕೂ ಅಧಿಕ ವರ್ಷ ವಯಸ್ಸಾಗಿದೆ, ಈ ವಯಸ್ಸಿನಲ್ಲೂ ಕೂಡ ಅವ್ರು ಮಾಡ್ತಿದ್ದಾರೆ. ಹಿರಿಯ ಶಾಸಕರ ಜೊತೆ ಹಾಗೆ ಇತರೆ ಜೆಡಿಎಸ್ನ ನಾಯಕರ ಜೊತೆ ದೇವೇಗೌಡರು ಮಾತುಕತೆ ನಡೆಸಿದ ಸಂದರ್ಭದ ಒಂದು ಫೋಟೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಸನ ಭಾಗದ ಜೆಡಿಎಸ್ ಮುಖಂಡರ ಜೊತೆಯಲ್ಲಿ ದೇವೇಗೌಡರು ಸಭೆಯನ್ನ ನಡೆಸಿದ್ದಾರೆ. ರಿಸಲ್ಟ್ ಬರಲಿ, ಸೋಲೋ ಗೆಲುವು ಗೊತ್ತಾಗ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ, ಅದಾದ್ಮೇಲೆ ಹೇಗೆ ಮಾಡೋದು, ಈ ಡ್ಯಾಮೇಜ್ ಕಂಟ್ರೋಲು, ಮುಂದೆ ಏನು ಮಾಡಬೇಕು, ಯಾರನ್ನ ಆ ಭಾಗದಲ್ಲಿ ನಾಯಕ ಅಂತ ಹೇಳಿ ಬೆಳೆಸಬೇಕು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ದೇವೇಗೌಡರು. ನಾಯಕರ ಮನಸ್ಥಿತಿ ಹೇಗಿದೆ? ಇಡೀ ಪ್ರಜ್ವಲ್ ರೇವಣ್ಣ ಈ ಪ್ರಕರಣ ಏನಿದೆ ಅದು ಜೆಡಿಎಸ್ ಪಾಳೆಯಕ್ಕೆ ದೊಡ್ಡ ಮುಜುಗರ. ಇದನ್ನ ಪ್ಯಾಚಪ್ ಮಾಡೋ ದೊಡ್ಡ ಕೆಲಸ ದೇವೇಗೌಡರ ತಲೆ ಮೇಲೆ ಬಂದು ಕೂತಿದೆ. ಇವತ್ತು ಮೀಟಿಂಗ್ ಮಾಡ್ತಾ ಇದ್ದಾರೆ ಸ್ವರೂಪ್ ಪ್ರಕಾಶ್ ಅವರ ಜೊತೆಯಲ್ಲಿ, ಹಾಗೆ ಇತರೆ ಜೆಡಿಎಸ್ನ ಸ್ಥಳೀಯ ಮಟ್ಟದ ನಾಯಕರ ಜೊತೆಯಲ್ಲಿ 2 ಗಂಟೆಗೂ ಅಧಿಕ ಸಮಯ ದೇವೇಗೌಡರು ಚರ್ಚೆ ಮಾಡಿದ್ದಾರೆ. ನಾನಿದ್ದೀನಿ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ, ರಿಸಲ್ಟ್ ಬರಲಿ, ಹಾಸನಕ್ಕೆ ಬರ್ತೀನಿ ಅಂತ ಹೇಳಿ ಅಭಯ ನೀಡಿದ್ದಾರಂತೆ ದೇವೇಗೌಡರು. ಇಂಥ ಮಾತುಗಳ ಆಡೋ ಸಂದರ್ಭದಲ್ಲಿ ಅವ್ರ ಮನಸ್ಸಿನ ಆಳದಲ್ಲಿ ತಮ್ಮ ಮೊಮ್ಮಗನ ವಿರುದ್ಧವಾಗಿ, ಮಗನ ವಿರುದ್ಧವಾಗಿ ಈ ಕೇಳೋಕ್ ಸಿಗ್ತಿರುವ ಇಂಥ ಅಸಹ್ಯ ಅನಿಸುವಂತಹ ಆರೋಪಗಳು ಚುಚ್ಚಿರುತ್ತೆ. ಆದರೂ ಕೂಡ ಪಕ್ಷದ ವರಿಷ್ಠ ನಾಯಕನಾಗಿ ಇತರೆ ನಾಯಕರನ್ನ ಸಮಾಧಾನ ಪಡಿಸೋದು ಕೂಡ ದೇವೇಗೌಡರ ಜವಾಬ್ದಾರಿ. ಆ ಕೆಲಸವನ್ನ ಈ ವಯಸ್ಸಿನಲ್ಲೂ 90ಕ್ಕೂ ಅಧಿಕ ವರ್ಷ ವಯಸ್ಸಾಗಿದೆ, ಈ ವಯಸ್ಸಿನಲ್ಲೂ ಕೂಡ ಅವ್ರು ಮಾಡ್ತಿದ್ದಾರೆ. ಹಿರಿಯ ಶಾಸಕರ ಜೊತೆ ಹಾಗೆ ಇತರೆ ಜೆಡಿಎಸ್ನ ನಾಯಕರ ಜೊತೆ ದೇವೇಗೌಡರು ಮಾತುಕತೆ ನಡೆಸಿದ ಸಂದರ್ಭದ ಒಂದು ಫೋಟೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಸನ ಭಾಗದ ಜೆಡಿಎಸ್ ಮುಖಂಡರ ಜೊತೆಯಲ್ಲಿ ದೇವೇಗೌಡರು ಸಭೆಯನ್ನ ನಡೆಸಿದ್ದಾರೆ. ರಿಸಲ್ಟ್ ಬರಲಿ, ಸೋಲೋ ಗೆಲುವು ಗೊತ್ತಾಗ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ, ಅದಾದ್ಮೇಲೆ ಹೇಗೆ ಮಾಡೋದು, ಈ ಡ್ಯಾಮೇಜ್ ಕಂಟ್ರೋಲು, ಮುಂದೆ ಏನು ಮಾಡಬೇಕು, ಯಾರನ್ನ ಆ ಭಾಗದಲ್ಲಿ ನಾಯಕ ಅಂತ ಹೇಳಿ ಬೆಳೆಸಬೇಕು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ದೇವೇಗೌಡರು.